दर्शनं पापनाशनं दर्शनं स्वर्गसोपानं दर्शनं मोक्षसाधनं दर्शनेन जिनेन्द्राणां साधूनां वन्दनेन च न चिरन्ति शते पापं छिद्रहस्ते यतोदकं वीतरागमुखं दृष्ट्वा पद्मरागसमप्रभं नैकजन्म कृतं पापं दर्शनेन विनश्यति दर्शनं जिनसूरस्य संसारद्वान्तनाशनं ಬೋಧನಂ ಚಿತ್ತ ಪದ್ಮಸ್ಯ ಸಮಸ್ತಾರ್ಥ ಪ್ರಕಾಶನ. ಸಾಕು. ದರ್ಶನಂ ದೇವದೇವಸ್ಯ ಅರ್ಥ ಹೇಳ್ತೀರಿ? ಕಲ್ತಿದ್ದೀರಿ? ನಾಳೆ ಕಲ್ತ್ಕೊಂಡ್ಬರ್ತೀರಿ? ಓಕೆ. ಏನು ಹೇಳ್ತು? ದರ್ಶನಂ ದೇವದೇವಸ್ಯ, ದೇವಾದಿದೇವನಾದ ಜಿನೇಶ್ವರನ ದರ್ಶನದಿಂದ ದೇವತೆಗಳಿಗೂ ದೇವ, ಚತುರ್ಗತಿಲಿ ದೇವಗತಿ ಇದೆ. ಆ ದೇವಗತಿಯಲ್ಲಿರುವಂಥ ಎಲ್ಲ ದೇವರು ಕೂಡ ಯಾರಿಗೆ ಪೂಜೆ ಮಾಡ್ತಾರೆ? ಜಿನ ಭಗವಂತರ ಪೂಜೆ ನೋಡಿ. ಆ ದೇವತೆಗಳಿಗೂ ದೇವರಾದಂತಹ ಜಿನದೇವರ ದರ್ಶನವನ್ನು ಮಾಡುವುದರಿಂದ ದರ್ಶನಂ ಪಾಪನಾಶನ, ಆ ದರ್ಶನದಿಂದ ಏನಾಗುತ್ತೆ? ಪಾಪಗಳೆಲ್ಲ ನಾಶ ಆಗುತ್ತೆ. ಮತ್ತಿನ್ನೇನಾಗುತ್ತೆ? ದರ್ಶನದಿಂದ ನಮಗೆ ಸ್ವರ್ಗಕ್ಕೆ ಸೋಪಾನವಾಗಿದೆ. ದೇವರ ದರ್ಶನ ಮಾಡಿದ್ರೆ ನಮಗೆ ಸ್ವರ್ಗಾದಿ ಸುಖ ಸಿಗುತ್ತೆ. ಅಷ್ಟೇ ಅಲ್ಲ, ಅಂತ್ಯದಲ್ಲಿ ಕೊನೆಯಲ್ಲಿ ಮೋಕ್ಷವೂ ಸಹ ಕಾರಣ ಆಗುತ್ತೆ. ದರ್ಶನೇನ ಜಿನೇಂದ್ರರಿಗೆ ಜಿನೇಂದ್ರರ ದರ್ಶನ ಮಾಡೋದ್ರಿಂದ ಸಾಧೂನಾಂ ವಂದನೆಯ ಸಾಧುಗಳಿಗೆ ವಂದನೆಯನ್ನು ನಮಸ್ಕಾರವನ್ನು ಮಾಡೋದ್ರಿಂದ ನ ಚಿರಂ ತಿಷ್ಠತೆ ಪಾಪಂ, ಪಾಪ ಹೆಚ್ಚೊತ್ತು ನಿಲ್ಲಲ್ಲ. ಛಿದ್ರಹಸ್ತೆ ಯತೋದಕಂ, ಕೈಯಲ್ಲಿ ಛಿದ್ರ ಇದೆ, ಬೆರಳು ಸಂದಿಲಿ ಜಾಗ ಇದೆಯಲ್ಲ, ಬೆರಳಲ್ಲಿ ಸಂಧಿ ಇದೆ, ಅದರೊಳಗೆ ಕೈಯಲ್ಲಿ ಬಾಕ್ಸಲ್ಲಿ ಎಷ್ಟು ನೀರು ಇಟ್ಕೋ, ಎಷ್ಟು ಹೊತ್ತಿರುತ್ತೆ? ಒಂದು ಜಾಸ್ತಿ ಅಂದರೆ ಒಂದು 5 ನಿಮಿಷ ಇರ್ಬೋದಾ? ಅಷ್ಟೊತ್ತು ಇರಲ್ಲ, ಎಲ್ಲ ಸೋರು ಹೋಗಿಬಿಡುತ್ತೆ. ಹಾಗೆ ಯಾವ ಕೈಗಳು ಜಿನೇಂದ್ರ ಭಗವಂತರಿಗೆ ನಮಸ್ಕಾರವನ್ನು ಮಾಡುತ್ತೆ, ಗುರುಗಳಿಗೆ ನಮಸ್ಕಾರವನ್ನು ಮಾಡುತ್ತೆ, ಆ ಕೈಗಳಲ್ಲಿ ಇದ್ದಂಥ ಆ ಜೀವಿಯ ಪಾಪಗಳೆಲ್ಲ ಬೊಗಸೆಯಲ್ಲಿರೋ ನೀರು ಹೆಂಗೆ ಸುರಿದು ಹೋಗುತ್ತೋ ಹಾಗೆ ಪಾಪಗಳೆಲ್ಲ ನಾಶ ಆಗತ್ತೆ ಅಂತ ಹೇಳ್ತಿದ್ದಾರೆ. ವೀತರಾಗ ಮುಖಂ ದೃಷ್ಟ ಪದ್ಮರಾಗ ಸಮಪ್ರಭಂ, ಪದ್ಮರಾಗ ಕಮಲದ ಹೂವಿನಂತೆ ಕೆಂಪಾಗಿ ಸುಂದರವಾಗಿ ಅರಳಿದ ಮುಖದ ಪ್ರಭೆಯನ್ನು ಹೊಂದಿರುವಂತಹ ಜಿನೇಂದ್ರ ಭಗವಂತರ ಮುಖವನ್ನು ನೋಡೋದ್ರಿಂದ ಹೇಗಿದೆ? ವೀತರಾಗ ಮುಖ. ವೀತರಾಗ ಅಂತ ಯಾರು ಹೇಳ್ತಾರೆ? 18 ದೋಷರಹಿತರು. ನಮಗೆ ಹುಟ್ಟಿದೆಯೋ ಇಲ್ವೋ? ಜನ್ಮ ಆಗತ್ತೆ, ಮುಪ್ಪು ಬರುತ್ತೆ, ಸಾವು ಬರುತ್ತೆ, ಹಸಿವು ಆಗುತ್ತೆ, ಬಾಯಾರಿಕೆ ನಿದ್ದೆ ಬರುತ್ತೆ, ಹೆದರಿಕೆ ಆಗುತ್ತೆ, ಅಂಜಿಕೆ. ನೀವು ಅಂಜಿಕೆ ಅಂತೀರಲ್ಲ, ಅಂಜಿಕೆ ಆಗುತ್ತೋ ಇಲ್ವೋ? ಆಗತ್ತೆ. ಭಯ ಆಗತ್ತೆ, ಬೆವರು ಬರುತ್ತೆ, ರೋಗ ಬರುತ್ತೆ. ಹೀಗೆ 18 ದೋಷಗಳಿದೆ. ಸ್ವಲ್ಪ ಅಷ್ಟೇ ಹೇಳಿದ್ದೀನಿ.